ನಮಸ್ತೆ ವೀಕ್ಷಕರೇ, ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮನುಷ್ಯನಿಗೆ ಕಾಡುವ ಅತಿ ದೊಡ್ಡ ಪ್ರಶ್ನೆ ಎಂದರೆ ನಾವು ಹುಟ್ಟುವ ಮುನ್ನ ಎಲ್ಲಿದ್ದೆವು ಮತ್ತು ಸತ್ತ ಮೇಲೆ ಎಲ್ಲಿಗೆ ಹೋಗುತ್ತೇವೆ. ಕೇವಲ ಮಣ್ಣಿನಲ್ಲಿ ಮಣ್ಣಾಗುತ್ತೇವೆ ಅಥವಾ ನಮ್ಮ ಆತ್ಮದ ಪಯಣ ಇನ್ನೂ ಕೂಡ ಮುಂದುವರಿಯುತ್ತದಾ? ವೀಕ್ಷಕರೇ, ಇಂದು ನಾವು ಕೇವಲ ಊಹೆಗಳನ್ನಲ್ಲ, ಬದಲಾಗಿ ನಮ್ಮ ಸನಾತನ ಧರ್ಮದ ಗರುಡ ಪುರಾಣ, ಉಪನಿಷತ್ಗಳು ಹಾಗೂ ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖಿಸಿರುವ ಜನ್ಮ ಮತ್ತು ಮರಣದ ಬೆಚ್ಚಿ ಬೀಳಿಸುವ ಹಾಗೂ ರೋಚಕವಾದ ರಹಸ್ಯವನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ, ಏಕೆಂದರೆ ಕೊನೆಯಲ್ಲಿ ಇರುವಂತಹ ಸತ್ಯ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಹೌದು ವೀಕ್ಷಕರೇ, ಇದುವರೆಗೆ ನೀವು ನಿತ್ಯ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ನಮ್ಮೆಲ್ಲರನ್ನ ಕಾಡುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಹುಟ್ಟುವ ಮುನ್ನ ಜೀವಾತ್ಮ ಎಲ್ಲಿರುತ್ತದೆ ಅನ್ನುವಂಥದ್ದು. ಹೌದು ವೀಕ್ಷಕರೇ, ಛಾಂದೋಗ್ಯ ಉಪನಿಷತ್ನ ಪಂಚಾಗ್ನಿ ವಿದ್ಯೆಯ ಪ್ರಕಾರ ಒಂದು ಜೀವವು ಆಕಾಶದಿಂದ ಮಳೆಯ ಮೂಲಕ ಭೂಮಿಗೆ ಬರುತ್ತದೆ. ಆ ಮಳೆ ನೀರು ಬೆಳೆಯಾಗಿ ಅನ್ನವಾಗಿ ರೂಪಾಂತರಗೊಂಡು ತಂದೆಯ ಮೂಲಕ ತಾಯಿಯ ಗರ್ಭವನ್ನ ಸೇರುತ್ತದೆ. ತಾಯಿಯ ಗರ್ಭದಲ್ಲಿ ಒಂದು ಜೀವವು ರೂಪುಗೊಳ್ಳುವ ಪ್ರಕ್ರಿಯೆ ಅತ್ಯಂತ ಅದ್ಭುತ. ಹೌದು ವೀಕ್ಷಕರೇ, ಒಂದು ತಿಂಗಳಿಗೆ ಆಕಾರ ಪಡೆದು, 2ನೇ ತಿಂಗಳಿಗೆ ಚರ್ಮ, 3ನೇ ತಿಂಗಳಿಗೆ ಮೂಳೆ, ಹೀಗೆ 8 ತಿಂಗಳ ಹೊತ್ತಿಗೆ ಸಂಪೂರ್ಣ ಅಂಗಾಂಗಗಳು ಸೃಷ್ಟಿ ಆಗುತ್ತದೆ. ವೀಕ್ಷಕರೇ, ಆದರೆ ಭಾಗವತ ಪುರಾಣ ಹೇಳುತ್ತದೆ, 7ನೇ ತಿಂಗಳ ವೇಳೆಗೆ ಆ ಜೀವಕ್ಕೆ ಪ್ರಜ್ಞೆ ಬರುತ್ತದೆ. ತಾಯಿಯ ಹೊಟ್ಟೆಯಲ್ಲಿ ಇರುವ ಜಠಾಗ್ನಿಯ ಉರಿಗೆ ಸಿಲುಕಿ ಆ ಜೀವವು ತನ್ನ ಹಿಂದಿನ 106 ಜನ್ಮಗಳನ್ನ ನೆನಪಿಸಿಕೊಂಡು ಪಶ್ಚಾತ್ತಾಪ ಪಡುತ್ತದೆ. ಹೇ ಭಗವಂತ, ನನ್ನನ್ನ ಈ ಗರ್ಭಾವಸ್ಥದಿಂದ ಕಾಪಾಡು, ಹುಟ್ಟಿದ ತಕ್ಷಣ ನಿನ್ನನ್ನ ಸ್ಮರಿಸುತ್ತೇನೆ ಎಂದು ಬೇಡಿಕೊಳ್ಳುತ್ತದೆ. ಇದಕ್ಕೆ ಹೇಳುವಂಥದ್ದು ಗರ್ಭಸ್ಥಿತಿ ಎನ್ನುತ್ತಾರೆ. ವೀಕ್ಷಕರೇ, ಆದರೆ 9 ತಿಂಗಳು ತುಂಬಿ ಆ ಶಿಶು ಭೂಮಿಯ ಮೇಲೆ ಬಿದ್ದ ತಕ್ಷಣವೇ ಅದಕ್ಕೆ ವೈಷ್ಣವಿ ಮಾಯೆ ಆವರಿಸುತ್ತದೆ. ಆ ಮಾಯೆಯ ಪ್ರಭಾವದಿಂದ ತಾನು ಗರ್ಭದಲ್ಲಿ ಭಗವಂತನಿಗೆ ನೀಡಿದ ಮಾತು ಮತ್ತು ತನ್ನ ಹಿಂದಿನ ಜನ್ಮದ ಎಲ್ಲ ನೆನಪುಗಳನ್ನ ಮಗು ಸಂಪೂರ್ಣವಾಗಿ ಮರೆತು ಬಿಡುತ್ತದೆ. ಹೀಗೆ ನಮ್ಮ ಲೌಕಿಕ ಜೀವನ ಶುರುವಾಗುತ್ತದೆ. ವೀಕ್ಷಕರೇ, ಪುರಾಣಗಳಲ್ಲಿ ಹೇಳಿರುವಂತೆಯೇ ಪುನರಪಿ ಮರಣಂ ಪುನರಪಿ ಜನನಂ. ಯಾವ ಜೀವಿ ಹುಟ್ಟುತ್ತದೆಯೋ ಆ ಜೀವಿ ಸಾಯಲೇಬೇಕು, ಯಾವ ಜೀವಿ ಸಾಯುತ್ತದೆಯೋ ಆ ಜೀವ ಹುಟ್ಟಲೇಬೇಕು. ಇನ್ನು ಮರಣದ ಪ್ರಕ್ರಿಯೆ ಹೇಗೆ ಇರುತ್ತದೆ, ಪ್ರಾಣ ಹೋಗುವ ಕ್ಷಣ ಹೇಗಿರುತ್ತದೆ ಎಂದು ನೋಡೋದಾದ್ರೆ, ವೀಕ್ಷಕರೇ, ಹುಟ್ಟಿದ ಪ್ರತಿಯೊಬ್ಬರಿಗೂ ಸಾವು ಖಚಿತ. ಗರುಡ ಪುರಾಣದ ಪ್ರಕಾರ ಸಾವಿನ ಕ್ಷಣ ಹತ್ತಿರವಾದಾಗ ಇಂದ್ರಿಯಗಳು ಕೆಲಸವನ್ನ ಮಾಡುವುದನ್ನೇ ನಿಲ್ಲಿಸುತ್ತದೆ. ಆ ಕ್ಷಣದಲ್ಲಿ ಕೋಟ್ಯಾಂತರ ಚೇಳುಗಳು ಒಂದೇ ಬಾರಿ ಕಚ್ಚಿದಂತಹ ವೇದನೆಗಳು ಉಂಟಾಗುತ್ತದೆ. ಜೀವನದ ಅವಧಿಯಲ್ಲಿ ಪುಣ್ಯಗಳನ್ನ ಮಾಡದೆ ಪಾಪಗಳನ್ನೇ ಮಾಡಿದಂತಹ ಪಾಪಿಗಳಿಗೆ ಆ ಕ್ಷಣದಲ್ಲಿ ಭಯಂಕರ ಆಯುಧಗಳನ್ನ ಹಿಡಿದ ಕರಾಳ ಯಮದೂತರು ಕಾಣಿಸಿಕೊಳ್ಳುತ್ತಾರೆ. ಹೌದು ವೀಕ್ಷಕರೇ, ಗರುಡ ಪುರಾಣದಲ್ಲಿ ಉಲ್ಲೇಖ ಇರುವಂತೆಯೇ ಮರಣಸೇನ ವ್ಯಕ್ತಿ ಅಂದರೆ ಸಾಯುವ ಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಗೆ 2 ಯಮದೂತರು ಕಾಣಿಸಿಕೊಳ್ಳುತ್ತಾರೆ. ಅವರ ವರ್ಣಗಳು ಕಪ್ಪು ವರ್ಣ, ಅದು ಕಾಗೆಗಿಂತ ಕಪ್ಪು ವರ್ಣಗಳು. ಅವರ ಕಣ್ಣುಗಳು ಬೆಂಕಿಯ ಉಂಡೆಗಳಂತೆ ಇರುತ್ತದೆ. ಅವರ ಕೈ ಉಗುರುಗಳು ಖಡ್ಗದಂತೆ ಇರುತ್ತದೆ. ಅವರು ನೋಡಲು ಭಯಂಕರವಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರು ಪ್ರಾಣವನ್ನ ಎಳೆಯುವಾಗ ಯಮಪಾಶವನ್ನ ಹಾಕುತ್ತಾರೆ. ಯಮಪಾಶವನ್ನ ಹಾಕಿ ಪ್ರಾಣವನ್ನ ಎಳೆಯುವಾಗ ಅದೇ ಸಮಯದಲ್ಲಿ ಸಾವಿರಾರು ಕೋಟ್ಯಾಂತರ ಚೇಳು ಕಚ್ಚಿದಷ್ಟು ವೇದನೆಗಳು ಆ ಮರಣಸೇನಾ ವ್ಯಕ್ತಿಗೆ ಆಗುತ್ತದೆ. ಹಾಗೆ ಈ ಭಯಂಕರವಾದಂತಹ ಯಮದೂತರನ್ನ ಕಂಡು ಭಯಭೀತನಾಗಿ ಅವನು ಮಲಮೂತ್ರ ವಿಸರ್ಜನೆಯನ್ನ ಅಲ್ಲಿಗೆ ಮಾಡಿಕೊಳ್ಳುತ್ತಾನೆ. ಅವನಿಗೆ ಈ ಲೋಕ ಹಾಗೂ ಪರಲೋಕ 2 ಜೊತೆಗೆ ಕಾಣಿಸುತ್ತದೆ. ಅವನಿಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ, ಆದರೆ ಎಲ್ಲವನ್ನ ಗಮನಿಸಲು ಸಾಧ್ಯವಾಗುತ್ತದೆ. ಶರೀರದಿಂದ ಜೀವ ಹೋಗುವ ಕೆಲವು ಕ್ಷಣಗಳಲ್ಲಿ ಆ ದೇಹದಿಂದ ಅಂದರೆ ಗಂಟಲ ಭಾಗದಲ್ಲಿ ಗುರ್ರ್ ಗುರ್ರ್ ಅನ್ನುವಂತಹ ಒಂದು ಶಬ್ದ ಬರುತ್ತದೆ. ಆ ಶಬ್ದಕ್ಕೆ ಶ್ವಾಸ ಹೋಗುವ ಪ್ರಕ್ರಿಯೆ ಅಂತಲೂ ಕೂಡ ಶಾಸ್ತ್ರಗಳಲ್ಲಿ ಹಾಗೂ ಹಿರಿಯವರು ಕರೆಯುತ್ತಾರೆ. ವೀಕ್ಷಕರೇ, ಉಪನಿಷತ್ಗಳು ಹೇಳುವಂತೆ ನಮ್ಮ ದೇಹದಲ್ಲಿ 101 ನಾಡಿಗಳು ಇರುತ್ತದೆ. ಜೀವಂತ ಅವಧಿಯಲ್ಲಿ ಯೋಗ ಮತ್ತು ಜ್ಞಾನವನ್ನ ಸಾಧಿಸಿದವರ ಪ್ರಾಣವು ತಲೆಯ ಮೇಲ್ಭಾಗದಲ್ಲಿ ಇರುವ ಬ್ರಹ್ಮರಂಧ್ರದ ಮೂಲಕ ದೇಹವನ್ನ ತ್ಯಜಿಸುತ್ತದೆ. ಅವರಿಗೆ ನೇರವಾಗಿ ಮೋಕ್ಷ ಸಿಗುತ್ತದೆ ಅಂತ ಹೇಳಲಾಗಿದೆ. ಆದರೆ ಲೌಕಿಕ ಆಸೆಗಳಲ್ಲಿ ಮುಳುಗಿದವರ ಮತ್ತು ಪಾಪಿಗಳ ಪ್ರಾಣವು ಕೆಳಭಾಗದ ಗುದದ್ವಾರದ ಮೂಲಕ ಹೊರಹೋಗಿ ಕಷ್ಟಕರವಾದ ಮುಂದಿನ ಪ್ರಯಾಣವನ್ನ ಎದುರಿಸಬೇಕಾಗುತ್ತದೆ ಅಂತ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ.
ವೀಕ್ಷಕರೇ, ಪ್ರಾಣ ಹೋದ ತಕ್ಷಣ ಎಲ್ಲವೂ ಮುಗಿಯುವುದಿಲ್ಲ. ಮರಣದ ನಂತರದ 10 ದಿನಗಳವರೆಗೆ ಕುಟುಂಬದವರು ನೀಡಿದ 10 ಪಿಂಡಗಳಿಗೆ ಆ ಜೀವಾತ್ಮಕ್ಕೆ ಪಿಂಡಜ್ಞ ಶರೀರ ಸೃಷ್ಟಿಯಾಗುತ್ತದೆ. 13ನೆಯ ದಿನದಂದು ಆ ಜೀವವು ಯಮದೂತರ ಪಾಶಕ್ಕೆ ಸಿಲುಕಿ ಯಮಲೋಕದ ಕಡೆಗೆ ತನ್ನ ಕಠಿಣ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಭೂಮಿಯಿಂದ ಯಮಲೋಕಕ್ಕೆ ಬರೋಬ್ಬರಿ 86,000 ಯೋಜನೆಗಳಷ್ಟು ದೂರವಿದೆ. ಈ ಪ್ರಯಾಣದಲ್ಲಿ ಹಸಿವು ಬಾಯಾರಿಕೆಯಿಂದ ಬಳಲುವ ಜೀವಕ್ಕೆ ಭೂಮಿಯಲ್ಲಿ ಅವನ ಮಾಡಿದ ದಾನ ಧರ್ಮಗಳು ಮತ್ತು ಕರ್ಮಗಳು, ಕುಟುಂಬದವರು ಮಾಡಿದ ಶ್ರಾದ್ದವೇ ಆಧಾರವಾಗಿರುತ್ತದೆ. ಪುಣ್ಯವಂತರಿಗೆ ಈ ದಾರಿ ಸುಗಮವಾದರೆ ಪಾಪಿಗಳಿಗೆ ಈ ದಾರಿ ನರಕ ಯಾತನೆ ಅನುಭವಿಸುತ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಪುರಾಣಗಳಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ನಮ್ಮನ್ನ ಕಾಡುವಂತಹ, ನಮ್ಮಲ್ಲಿ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಏನಂತ ಹೇಳಿದರೆ, ಸತ್ತ ಮೇಲೆ ದೇಹವೇ ಇರುವುದಿಲ್ಲ. ಆ ದೇಹಕ್ಕೆ ಯಮದೂತರಾಗಿರಬಹುದು, ಯಮ ಆಗಿರಬಹುದು, ಅಥವಾ ನರಕ ಯಾತನೆಗಳಾಗಿರಬಹುದು. ಇದೆಲ್ಲವೂ ಹೇಗೆ ಅನುಭವಿಸಲು ಸಾಧ್ಯವಾಗುತ್ತದೆ? ಆ ದೇಹಕ್ಕೆ ಯಮದೂತರು ಯಮ ಶಿಕ್ಷೆಗಳನ್ನು ಹೇಗೆ ನೀಡುತ್ತಾನೆ ಅಂತ ನಿಮಗೆ ಅನಿಸಿರಬಹುದು. ಹೌದು ವೀಕ್ಷಕರೇ, ನಾನು ನಿಮಗೆ ಮೊದಲೇ ಹೇಳಿರುವಂತೆಯೇ ಪಿಂಡಜ್ಞ ಶರೀರ, ಈ 10 ದಿನಗಳಲ್ಲಿ ನಿರ್ಮಾಣವಾಗುವಂತಹ ಈ ಪಿಂಡಜ್ಞ ಶರೀರಕ್ಕೆ ಎಲ್ಲ ವೇದನೆಗಳು, ನೋವುಗಳು ಕೂಡ ಆಗುತ್ತದೆ. ಆದರೆ ಅದಕ್ಕೆ ಸಾವು ಇರುವುದಿಲ್ಲ. ಆ ಶರೀರಕ್ಕೆ ಶಿಕ್ಷೆಯನ್ನ ಯಮದೂತರು ಹಾಗೂ ಯಮ ನೀಡುವಂಥದ್ದು. ವೀಕ್ಷಕರೇ, ಭಗವದ್ಗೀತೆ ಹೇಳುವಂತೆ ಹಳೆಯ ಬಟ್ಟೆಗಳನ್ನ ಬಿಸಾಡಿ ಹೊಸ ಬಟ್ಟೆಗಳನ್ನ ಧರಿಸುವಂತೆ ಆತ್ಮವು ಹಳೆಯ ದೇಹವನ್ನ ತ್ಯಜಿಸಿ ಹೊಸ ದೇಹವನ್ನ ಪ್ರವೇಶಿಸುತ್ತದೆ. ಈ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಪಡೆಯಲು ನಾವು ಬದುಕಿರುವಾಗಲೇ ಸತ್ಕಾರ್ಯಗಳನ್ನ ಮಾಡಬೇಕು, ದಾನ ಧರ್ಮಗಳನ್ನ ಮಾಡಬೇಕು, ಹಾಗೂ ಭಗವಂತನ ನಾಮಸ್ಮರಣೆ ಮಾಡಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮರಣದ ನಂತರದಲ್ಲಿ ಮಾಡುವ ಶ್ರಾದ್ದ ಮತ್ತು ಪಿಂಡ ದಾನದ ಮಹತ್ವದ ಬಗ್ಗೆ ಹೇಳೋಣ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.